ದೇವ್ರು ನಿಮ್ಮನ್ನು ಚೆನ್ನಾಗಿಡ. ಕುಟುಂಬದ ಜೊತೆ ಸೇರಿ ಇಂಥ ಪೂಜೆಲ್ ಪಾಲ್ಗೊಂಡಿದ್ದಕ್ಕೆ, ನಮ್ಮನ್ನ ನೀವು ಕರ್ಸ್ಕೊಂಡಿದ್ದಕ್ಕೆ ನಮಗ್ ತುಂಬಾ ಸಂತೋಷ ಆಗಿದೆ. ನಿಮ್ ಜೋಡಿ 100 ಕಾಲ ಸಂತೋಷವಾಗಿರ್ಬೇಕು. ಯಾರ ದೃಷ್ಟಿನೂ ತಾಗ್ಬಾರ್ದು. ನಾವಿನ್ ಹೊರಡ್ತೀವಿ ವೇದವತಿ ಅವರೇ. ಒಳ್ಳೇದು. ಅವನಿ, ನಿಮ್ ಪಕ್ಕದ ಮನೆಯವರು ವೃತಕ್ಕೆ ಬರಲ್ಲ ಅಂದೆ. ಹೇಗ್ ಬಂದ್ರೋ ಹೇಗ್ ಬರೋ ಹಾಗೆ ಮಾಡದ್ನೋ ನೋಡು. ನೀನು ಮಾಮೂಲಿಯವಳಲ್ಲ. ನಮ್ಮ ಸೊಕ್ಕು ಮುರಿಬೇಕು ಅಂತ, ನಮ್ಮ ಹೆಂಗಸರನ್ನ ಸಿಕ್ಕಾಕ್ಸ್ಬೇಕು ಅಂತಾನೆ ಮನಸ್ಸಿನಲ್ಲಿ ಗಟ್ಟಿಯಾಗಿ ಅನ್ಕೊಂಡೇನೆ 7 ಜನರನ್ನ ಕರ್ಕೊಂಡು ಬಂದೆ. ಅಷ್ಟೇ ಅಲ್ವಾ? ಅಷ್ಟೇ ಅಲ್ವಾ ಮತ್ತೆ. ಇಲ್ಲ ಅಂದಿದ್ರೆ 11 ಜನರನ್ನಾದ್ರೂ 100 ಜನರನ್ನಾದ್ರೂ ಲಾರಿಲ್ ಕರ್ಕೊಂಡು ಬರ್ತಿದ್ದೆ. ನಾನಿನ್ ಹೊರಡ್ತೀನಿ ಅವನಿ. ಈ ದರಿದ್ರ ಬಟ್ಟೆಗಳು ನಮ್ಗೆ ಅಗತ್ಯನಮ್ಮ? ಸುಟ್ಟಾಕ್ಬಿಟ್ರೆ ಒಂದ್ ಕೆಲಸ ಆಗೋಗುತ್ತೆ. ಅಮ್ಮನವ್ರು ಮುಂದೆಯಿಂದ ಬಂದಿರೋ ಬಟ್ಟೆಗಳು ಇಷ್ಟ ಇಲ್ಲ ಅಂದ್ರೆ ಹಾಕೋಬೇಡಿ. ಇಲ್ಲ ಅಂದ್ರೆ ಹೊರಗಡೆ ಬೀದಿಲ್ ಹೋಗೋರು ಕೊಟ್ಬಿಡಿ. ಅಷ್ಟೇ ಹೊರತು ಅಂತ ಕೆಲಸ ಮಾಡಬೇಡ. ನಿಮ್ಮ ಜೊತೆ ಇನ್ಮೇಲೆ ಎಷ್ಟು ಜಾಗ್ರತೆಯಿಂದ ಇರಬೇಕು ಅಂತ ಈ ವ್ರತದಿಂದ ನಾನೊಂದು ಪಾಠ ಕಲ್ತಿದ್ದೀನಿ. ಅಕ್ಕ, ತುಂಬಾ ಥ್ಯಾಂಕ್ಸ್ ಅಕ್ಕ. ಯಾಕವನಿ? ರಾತ್ರಿ ನೀನ್ ಎಷ್ಟೊಂದು ಶ್ರಮ ತಗೊಂಡು ಹಳ್ಳಿಗೆ ಹೋಗಿ ಮುತ್ತೈದೆಯರ್ನ ಕರ್ಕೊಂಡ್ ಬಂದೆ. ನೀನೇನಾದ್ರೂ ಸರಿಯಾದ ಸಮಯಕ್ಕೆ ಬರ್ದೇ ಹೋಗಿದ್ದಿದ್ರೆ ನನ್ ವ್ರತಕ್ಕೆ ಫಲಿತಾಂಶನೇ ಸಿಗ್ತಾ ಇರ್ಲಿಲ್ಲ. ಪೂಜೆ ಶುರುವಾದ ಕ್ಷಣದಿಂದ ಅವನೇ ನಿಮ್ ಬಗ್ಗೆ ಟೆನ್ಷನ್ ಮಾಡ್ಕೋತಾನೆ ಇದ್ಲು. ನನ್ನ ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಎಲ್ಲಿ ತಲೆ ತಗ್ಸೋ ಪರಿಸ್ಥಿತಿ ಬರುತ್ತೆ ಅಂತ ತುಂಬಾ ಭಯ ಪಟ್ಟಿದ್ಲು. ತನ್ನ ಮಾಂಗಲ್ಯಕ್ಕೋಸ್ಕರ ಮಾಡೋ ವ್ರತ ಎಲ್ಲಿ ನಿಂತು ಹೋಗುತ್ತೋ ಅಂತ ತುಂಬಾ ಭಯ ಪಡ್ತಿದ್ಲು. ವ್ರತ ಮಾಡಿದ್ರೆ ಒಳ್ಳೇದ್ ನಡೆಯುತ್ತೆ ಅಂತ ನಾನೇ ಹೇಳ್ದೆ. ಅಂಥದ್ರಲ್ಲಿ ವ್ರತ ಭಂಗ ಆಗುತ್ತೆ ಅಂದ್ರೆ ನೋಡ್ತಾ ಹೇಗಿರೋದಕ್ಕಾಗತ್ತೆ? ಅದಕ್ಕೆ ಅವನಿ ಹೇಳಿದ ಮಾತಿನ ಪ್ರಕಾರನೇ ಮಾಡಿದೆ. ನನ್ನ ತಂಗಿ ಕಣ್ಣಲ್ಲಿ ಸಂತೋಷ ನೋಡಿದ್ದೀನಿ. ಇನ್ನೇನು ಭಯ ಪಡ್ಬೇಡ. ನಿನಗೆ ಅಮ್ಮನವ್ರ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ಹಾಗನ್ಕೊಳ್ಳೋದು ನಿಮ್ಮ ಮೂರ್ಖತನ. ಹಳ್ಳಿಯವ್ರ ಮುಂದೆ ನಾವೇನು ಮಾತಾಡಕ್ಕಾಗೋದಿಲ್ಲ ಅಂತ ನಿಮ್ಮಿಷ್ಟ ಬಂದಾಗ ಮಾಡ್ಕೊಂಡ್ರಿ. ನಮ್ಮ ಬಾಯಿ ಮುಚ್ಚಿಸಿದ್ರಿ. ಎಲ್ಲ ದಿನ ನಿಮ್ಮ ಆಟನೇ ಸಾಗತ್ತೆ ಅಂತ ಅನ್ಕೋಬೇಡಿ. ನಮ್ಗಿಷ್ಟ ಇಲ್ಲದೆ ಇದ್ರು ನಾವೇ ಆಶೀರ್ವಾದ ಮಾಡೋ ಥರ ಮಾಡಿದ್ರಿ. ಮನಸ್ಫೂರ್ತಿಯಾಗಿ ಆಶೀರ್ವಾದ ಕೊಟ್ರೇನೆ ಫಲಿತಾಂಶ ಸಿಗೋದು. ಬಲವಂತವಾಗಿ ಹರಿಸಿದ್ರೆ ಫಲಿತಾಂಶ ಸಿಗಲ್ಲ. ವ್ರತ ಪೂರ್ತಿ ಆಗೋಯ್ತು ಅಂತ ನೀನ್ ಸಂಭ್ರಮ ಪಡ್ತಿದ್ಯೇನು, ಆದ್ರೆ ಅದು ಕೆಲ್ಸಕ್ ಬಾರ್ದಿರೋ ವ್ರತ. ಫಲಿತಾಂಶ ಇರಲ್ಲ ಅಂತ ಅಷ್ಟಕ್ಕೂ ಅದು ವ್ರತನೇ ಅಲ್ಲ ಅಂತ ನಿರ್ಧರಿಸೋದಕ್ಕೆ ನೀವ್ಯಾರು? ಅದನ್ನೆಲ್ಲ ಆ ಅಮ್ಮನವರೇ ನೋಡ್ಕೋತಾರೆ. ಸರಿ, ಮಾಡಿರೋ ಪೂಜೆಯಿಂದ
ಫಲಿತಾಂಶ ಸಿಗಬಹುದೇನೋ, ಆದ್ರೆ ನನ್ನ ಸೊಸೆಯಾಗಿ ನಿನಗೆ ಯಾವತ್ತಿಗೂ ನಾನು ಸ್ಥಾನ ಕೊಡೋದಿಲ್ಲ. ನೀನ್ ಎಷ್ಟು ವ್ರತ ಬೇಕಾದ್ರೂ ಮಾಡ್ಕೋ, ಪೂಜೆ ಬೇಕಾದ್ರೂ ಮಾಡ್ಕೋ, ಈ ವೇದವತಿ ಮನೆ ಸೊಸೆ ಅಂತೂ ಆಗೋಕ್ಕಾಗಲ್ಲ. ಕುಲಗುರುಗಳು ಹೇಳ್ದ ಹಾಗೆ ಯಾವತ್ತಿಗೂ ಸೊಸೆ ಆಗೋದು ನಿಹಾರಿಕಾನೆ. ನನ್ನ ಅಧಿಕಾರಕ್ಕೆ ನನ್ನ ವಾರಸ್ದಾರಳಾಗಿ ನಾನ್ ಹೇಳೋದು ನಿಹಾರಿಕಾ ಹೆಸರನ್ನೇ. ನನ್ನ ಮಾತಲ್ಲಿ ಒಂದಕ್ಷರ ಕೂಡ ಬದಲಾವಣೆ ಆಗೋದಿಲ್ಲ, ತಿಳ್ಕೊ. ನೀವಂತ ಇರೋ ಈ ಮಾತುಗಳನ್ನು ಕೂಡ ನಾನು ಆಶೀರ್ವಾದ ಅಂತಾನೆ ತಗೊಂತೀನಿ. ನಿಮ್ಮ ದ್ವೇಷನೂ ಆಶೀರ್ವಾದ ಅಂತಾನೆ ಭಾವಿಸ್ತೀನಿ. ಆ ದೇವ್ರು ಏನ್ ನಿರ್ಧರಿಸ್ತಾನೋ ನೋಡೋಣ ಅತ್ತೆ. ದೈವ ಮೋಸಕ್ಕೆ ಜೊತೆಯಾಗಿ ನಿಲ್ಲೋದಿಲ್ಲ. ಇವಾಗ ನಿನಗೆ ಏನೇನೋ ಅನುಕೂಲವಾಗಿ ನಡೀತಿದೆ ಅಂತ ಎಲ್ಲ ಹೀಗೆ ನಡೆದು ಹೋಗುತ್ತೆ ಅಂತ ಅನ್ಕೋಬೇಡ. ಏಟು ಬೀಳುತ್ತೆ, ದೊಡ್ಡ ಏಟೆ ಬೀಳುತ್ತೆ. ನೀವು ಅವ್ರ ಮಾತನ್ನು ಮನಸ್ಸಲ್ಲಿ ಇಟ್ಕೋಬೇಡಿ, ಸಂತೋಷವಾಗಿರಿ. ನಾನಿನ್ನು ಹೊರಡ್ತೀನಿ. ಸರಿ ಅಕ್ಕ. ಎರಡು ತಿಂಗಳಿನಿಂದ ಆಟೋ ತುಂಬಾನೇ ಕೈ ಕೊಡ್ತಿದೆ ಅಣ್ಣ. ಎಲ್ಲಾದ್ರೂ ಲೋನ್ ಕೊಡ್ಸಣ್ಣ, ಹೊಸ ಆಟೋ ತಗೋತೀನಿ. ಸರೋಜಾ, ಅಮ್ಮ ಬಿಸಿಯಾಗಿರ್ಬೇಕು. ಬಿಸಿಯಾಗಿರ್ಬೇಕಣ್ಣ. ಏನು ಬಿಸಿಯಾಗಿರ್ಬೇಕಾ? ಅತ್ತೆ, ನಾನು ಫೋನ್ನಲ್ಲಿ ಮಾತಾಡುವಾಗ ಮಧ್ಯದಲ್ಲಿ ಮಾತಾಡಬೇಡ ಅಂತ ಎರಡು ಸರಿ ಹೇಳಿಲ್ಲ. ಅಣ್ಣ ನಿನಗಲ್ಲಣ್ಣ, ಸ್ವಲ್ಪ ನೋಡೋಣ, ನಿನ್ನೆಂದೂ ಮರೆಯಲ್ಲ. ಇಡ್ತೀನಣ್ಣ. ನಾಗಯ್ಯ, ಬನ್ನಿ ಭದ್ರವ್ರೆ, ಕೂತ್ಕೊಳ್ಳಿ. ಮಗಂಗೆ ಹುಡುಗಿ ನೋಡು ಅಂತ ಹೇಳಿದ್ಯಲ್ಲ, ಅದಕ್ಕೆ ಒಂದು ಸಂಬಂಧ ತಂದಿದ್ದೀನಿ. ಏ ಕಿಟ್ಟು, ಆಚೆ ಬರೋ. ಏನ್ ಸುರಿ, ಏನ್ ನಿನ್ ಗೋಳು? ನಿನಗ್ ಸಂಬಂಧ ಹುಡ್ಕೊಂಡ್ ಬಂದಿದ್ದಾರೆ ಕಣೋ. ಫೋಟೋ ನೋಡಿ. ಸಂಬಂಧ ಅದು ನನಗೆ. ಈ ಹುಡುಗಿ ಚೆನ್ನಾಗಿದ್ದಾಳೆ ಕಣೋ, ಇವಳು ಚೆನ್ನಾಗಿದ್ದಾಳೆ. ಹುಡುಗಿ ಚೆನ್ನಾಗಿದ್ರೆ ಸಾಕಾಗಲ್ಲ ಸೂರಿ, ಇವಳ ಅಪ್ಪ ಅಮ್ಮನಿಗೆ ಚೆನ್ನಾಗಿ ಆಸ್ತಿ ಇರಬೇಕು. ನೋಡಿ ಅಣ್ಣ, ಇವ್ರ ಮನೆ ಪರಿಸ್ಥಿತಿ ಹೇಗೆ, ಯಾವ ರೇಂಜಲ್ಲಿದ್ದಾರೆ? ನೀವೇನೋ ಆಟೋ ಓಡಿಸ್ತಿರೋದು, ಅದಕ್ಕೆ ತಕ್ಕಂಗೆ ತಂದಿದ್ದೀನಿ. ಹಾಗಿದ್ರೆ ತಗೊಂಡೋಗಿ ಕಸ ತೊಟ್ಟಿಗೆ ಹಾಕು. ಹೇಯ್, ಏನೋ ಆ ಮಾತು? ನನ್ನ ಡ್ರೀಮ್ಗೆ ಇವಳೆಲ್ಲ ಸೆಟ್ ಆಗಲ್ಲ ಸರೋಜಾ. ನನಗೆ ಮಿನಿಮಮ್ ಅಂದ್ರು MG ರೋಡಲ್ಲಿ ಬಂಗ್ಲೆ, ವೈಟ್ ಫೀಲ್ಡ್ ಅಲ್ಲಿ ಒಳ್ಳೆ ಕಂಪನಿ, ಬ್ಯಾಂಕಲ್ಲಿ ಸರಿಯಾಗಿ ಬ್ಯಾಲೆನ್ಸು, ಬೆಲೆ ಬಾಳೋ ಕಾರು ಇರಬೇಕು. ಲೋ ನಾಗ, ನಿನ್ ಮಗ ಎಲ್ಲೋ ಇದನ್ ಬಿಡು. ಇವನು ನನ್ನ ಮನೇಲಿ ತಪ್ಪಾಗಿ ಹುಟ್ಟಿದ್ದಾನೆ. ಇವನಿಗಿರೋ ಕೋರಿಕೆಗೆ ಅಂಬಾನಿ ಮನೆಯಲ್ಲಿ ಹುಟ್ಟಬೇಕಿತ್ತು. ಇಂಥವ್ನಿಗೆ ಹುಡುಗಿ ಸಿಗೋದೇ ದೊಡ್ಡ ವಿಷಯ. ಆಟೋ ಕೊಡೋ ಅಂದ್ರೇ ಯಾರೂ ಕೊಡ್ತಿಲ್ಲ, ನೀವು ಹುಡುಗಿವರೆಗೂ ಹೋದ್ರಿ. ಏಕ್ ದಿನ್ ಮೇರೆ ಕೋಬಿ ಆಯೇಗ. ಅಣ್ಣ, ಇವಾಗ ನೀವು ಹೊರಡ್ಬೋದು. ನಿನ್ಗೆ ಜನ್ಮದಲ್ಲಿ ಮದುವೆ ಆಗಲ್ಲ ಬಿಡು. ಏಯ್, ನಿನಗ್ ಮದ್ವೆ ಮಾಡಿದ್ರೆ ಜವಾಬ್ದಾರಿ ಅರ್ಥ ಆಗುತ್ತೆ ಅನ್ಕೊಂಡ್ರೆ ಹೀಗ್ ಮಾಡ್ತಿದ್ಯಲ್ಲೋ. ಹೇಯ್,
ಕನ್ಸ್ ಕಾಣ್ತಾ ಇರೋದನ್ನ ಬಿಟ್ಟು ಯಾವ್ದಾದ್ರೂ ಒಂದು ಕೆಲ್ಸ ಮಾಡಿ ಬದುಕು. ಕಾಲ ಕೂಡ್ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಇನ್ನು ಎಷ್ಟ್ ದಿನಾನೋ ಹೀಗೆ ಓಡಾಡ್ತಿರ್ತೀಯ? ಸರೋಜಾ, ಕಾಲ ಸೆಟ್ ಆದ್ರೆ ಅಂತ ಒಂದು ಮಾತಂದೆ ನೋಡು, ಅದ್ ನನಗೆ ತುಂಬಾ ಇಷ್ಟ ಆಯ್ತು. ಈ ಸಣ್ಣ ಪುಟ್ಟ ಕೆಲಸಗಳು, ಕಿತ್ತೋಗಿರೋ ಬಟ್ಟೆಗಳು ಎಷ್ಟು ದಿನ ಅಂತ ಸರೋಜಾ? ನೀನು ನೋಡ್ತಾ ಇರು, ಒಂದಲ್ಲ ಒಂದಿನ ತುಂಬಾ ದುಡ್ಡಿರೋ ಹುಡುಗಿನ ಮದುವೆ ಮಾಡ್ಕೊಂಡು ಕೋಟ್ಯಾಧಿಪತಿಯಾಗಿ ಸೆಟಲ್ ಆಗ್ಬಿಡ್ತೀನಿ. ಅರ್ಥ ಆಯ್ತು ಅನ್ಸುತ್ತೆ. ವಸೂಲಿ 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 ಪೈಸಾ ವಸೂಲಿ. ಅಮ್ಮನಂತ ಜಾತಕ ಹೊಂದಿರೋ ಹುಡುಗಿನೇ ಸೊಸೆಯಾಗಿ ಕರ್ಕೊಂಡು ಬರ್ತೀನಿ ಅಂತ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ನನ್ನ ಮಾತನ್ನ ನಾನು ಉಳಿಸ್ಕೋತೀನಿ. ನಾನು ತಾಳಿ ಕಟ್ಟಿದ್ದು ಅವನಿಗೆ, ಅವನಿನೇ ನನ್ನ ಹೆಂಡತಿ. ತಪ್ಪಾದ ಪರಿಸ್ಥಿತಿಲಿ ಇಬ್ಬರಿಗೂ ಆಶೀರ್ವಾದ ಮಾಡ್ಬೇಕಾಗ್ ಬಂತು. ಅಷ್ಟಕ್ಕೂ ನನ್ನ ಮಗ ಯಾಕೆ ಹೀಗೆ ಮಾಡ್ದ? ತಾಯಿ ಕೊಟ್ಟಿದ್ ಮಾತನ್ನ ಯಾಕೆ ತಪ್ಪದ? ನಿಹಾರಿಕಾನ ಸೊಸೆಯಾಗಿ ಮಾಡ್ಕೊಳ್ಳೋಣ ಅನ್ಕೊಂಡ್ರೆ ಯಾಕೆ ಹೀಗೆ ನಡೀತು? ಯಾಕೆ? ವೇದ, ವೇದ, ಏನಾಯ್ತು? ಇದನ್ನವ್ರಿ ನಾನು ಸತ್ತೋಗ್ತೀನಿ. ಹಾಗೆಲ್ಲ ಮಾತಾಡ್ಬೇಡ ವೇದ, ನಿನ್ಗೇನೂ ಆಗೋದಿಲ್ಲ. ನೀನ್ ಯಾವ ವಿಷಯದ ಬಗ್ಗೆ ನೀವು ಯೋಚನೆ ಮಾಡದೆ ಟೆನ್ಷನ್ ಕಮ್ಮಿ ಮಾಡ್ಕೋ. ನಾವ್ ಈಗ್ಲೇನೆ ಹಾಸ್ಪಿಟಲ್ಗೆ ಹೋಗೋಣಂತೆ. ಆಂಬುಲೆನ್ಸ್ಗೆ ಫೋನ್ ಮಾಡ್ತೀನಿ, ಇರು. ಬೇಡ ಬೇಡ, ನನ್ನ ಮಕ್ಕಳನ್ನ ಕರೀರಿ. ನಾನು ಬದುಕಲ್ಲ ಅಂತ ನನಗೆ ಅರ್ಥ ಆಗ್ತಿದೆ ರೀ. ಕರೀರಿ. ವೇದ, ಇರು, ಈಗಲೇ ಬರ್ತೀನಿ. ಏ ರಾಧಾಕೃಷ್ಣ, ರಾಧಾಕೃಷ್ಣ, ಪೃಥ್ವಿರಾಜು, ವಸಂತ, ನಿಹಾರಿಕಾ, ಕಾವ್ಯ, ಎಲ್ರು ಬನ್ನಿ. ಏನಾಯ್ತು ಮಾವ? ಏಯ್, ಅಮ್ಮನ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಕಣೋ. ಅಮ್ಮ ಏನೋ ಟೆನ್ಷನ್ ಮಾಡ್ಕೊಂಡಿರ್ಬೇಕು, ಹಾರ್ಟ್ ಪೇನ್ ಬಂದಿದೆ. ಎಲ್ರು ಕರಿ ಅಂದ್ಲು. ಬನ್ರೋ ಅಮ್ಮ, ಬನ್ರೋ ಅಮ್ಮ. ಅಮ್ಮ, ಅಮ್ಮ, ಅತ್ತೆ, ಅಮ್ಮ, 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 ನೋಡು. ಅಯ್ಯೋ ಅಮ್ಮ, ಅಮ್ಮ ಮಾತಾಡಮ್ಮ. ಲೈ, ಮುಟ್ಬೇಡ್ವೋ. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ನೀನೆ. ಈ ಸಮಯದಲ್ಲಿ ಕೂಡ ಏನಣ್ಣ ನೀನು ಜಾಸ್ತಿ ಮಾತಾಡ್ಬೇಡ್ವೋ. ಅಯ್ಯೋ, ನಿಮ್ ಜಗಳ ಆಮೇಲೆ ಮೊದಲು ಅತ್ತೆಗೆ ಏನಾಯ್ತು ನೋಡಿ. ಅಮ್ಮ, ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ನೀನ್ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡ್ಬೇಡ. ರಾಧಾ ಅವರೇ, ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಏಯ್, ಬೇಗ ಕರ್ಕೊಂಡು ಹೋಗೋಣ ಬಾ ಅಣ್ಣ. ಏಯ್, ನೀನು ಹತ್ರ ಬರಬೇಡ. ನಿನ್ನಿಂದಾನೆ ಇವತ್ತು ನನ್ನ ಹೆಂಡತಿಗೆ ಇಂಥ ಪರಿಸ್ಥಿತಿ ಬಂದಿರೋದು. ನೀವು ದೂರವಾಗಿರಿ. ಅತ್ತೇನ್ ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಮಾವ, ಪ್ಲೀಸ್. ರಾಧಾ, ನೀನ್ ಕಾರ್ ರೆಡಿ ಮಾಡು, ಹೋಗು. ಸರಿಯಪ್ಪ. ಬೇಡ ರೀ. ನಾನು ಎಲ್ಲಿಗೂ ಬರಲ್ಲ. ನಾನು ಎಲ್ಲೋ ಕರ್ಕೊಂಡು ಹೋಗ್ಬೇಡಿ. ನನ್ನ ಸಾವು ನನ್ನ ಕಣ್ಣು ಮುಂದೆನೇ ಕಾಣಿಸ್ತಿದೆ. ನನ್ನ ಮನೇಲೆ ನನ್ನ ಪ್ರಶಾಂತವಾಗಿ ಸಾಯೋದಕ್ ಬಿಡಿ. ಏನತ್ತೆ ಆ ಮಾತುಗಳು? ನಾನು ಬದುಕಲ್ಲ ಅಂತ ನನಗೆ ಅರ್ಥ ಆಗ್ತಿದೆ. ನೀನ್ ದೂರ ಆದ್ರೆ ನಾನು ತಡ್ಕೊಳ್ಳೋದಿಲ್ಲ ಅಮ್ಮ. ದಯವಿಟ್ಟು ಹಾಗೆ ಮಾತಾಡ್ಬೇಡ.
ಎಲ್ಲರೂ ಹೇಳೋದಲ್ಲ, ನಾನು ಹೇಳ್ತಿದ್ದೀನಿ. ನಿನ್ನಿಂದನೇ ನನಗೆ ಪರಿಸ್ಥಿತಿ ಬಂದಿದೆ. ಈ ಅವನಿ ಮಾಡಿರೋ ಮೋಸದಿಂದನೇ ನನಗಿಂತ ಪರಿಸ್ಥಿತಿ ಬಂದಿದೆ. ನನ್ನ ಮಗ ನನ್ನ 10 ಜನರ ಮುಂದೆ ತಲೆ ಎತ್ತಕ್ಕಾಗದಿರೋ ಪರಿಸ್ಥಿತಿಗೆ ತಂದಿದ್ದಾನೆ. ನಾನು ಮಾನಸಿಕವಾಗಿ ಯಾವತ್ತೋ ಸತ್ ಹೋದೆ. ಅಮ್ಮ ಹಾಗೆ ಮಾತಾಡ್ಬೇಡ ಅಮ್ಮ. ಅಮ್ಮನ ಮಾತನ್ನ ಲಕ್ಷ್ಮಣ ರೇಖೆ ಅನ್ಕೊಂಡಿದ್ದವನು ನನ್ನ ಮಾತು ಯಾಕೆ ಮೀರ್ದೆ? ಯಾಕವ ನಿನ್ ಮದ್ವೆ ಆದೆ? ನಿನ್ನ ಮೋಸ ಮಾಡ್ಬೇಕು ಅಂತ ಅಲ್ಲಮ್ಮ, ಅದು ನನ್ನ ಹಣೆ ಬರಹ. ನನಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ ಅಂತ ನಾನು ಕುರುಡಿ ತರ ನಂಬದೆ ಕಣೋ. ಮಾಡ್ತೀನಮ್ಮ, ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ಪ್ರಾಣನಾದ್ರೂ ಕೊಡ್ತೀನಮ್ಮ. ಪ್ರಾಣ ಹೋಗಕ್ ಮುಂಚೆ ನನಗೊಂದು ಮಾತು ಕೊಡ್ತೀಯಾ? ಹೇಳಮ್ಮ. ನಿನಗ್ ನಿಜವಾಗ್ಲೂ ಈ ಅಮ್ಮನ ಮೇಲೆ ಪ್ರೀತಿ ಇದ್ರೆ ನನಗ್ ಕೊಟ್ಟಿರೋ ಮಾತನ್ನ ಯಾವತ್ತಿಗೂ ತಪ್ಪಬಾರ್ದು. ತಪ್ಪಲ್ಲಮ್ಮ. ಅಮ್ಮಂಗೋಸ್ಕರ, ಅಮ್ಮನ ಕೊನೆಯ ಆಸೆ ತೀರ್ಸೋದಕ್ಕೋಸ್ಕರ ಏನಾದ್ರೂ ಮಾಡ್ತೀಯಾ? ಮಾಡ್ತೀನಮ್ಮ. ನೀನು ಮಾಡ್ಲಿಲ್ಲ ಅಂದ್ರೆ ನನ್ನ ಆತ್ಮಕ್ಕೆ ಶಾಂತಿ ಇರೋದಿಲ್ಲ. ಅಮ್ಮ, ನಿನಗೇನು ಆಗಲ್ಲ ಅಮ್ಮ. ಮಾತು ಕೊಡು. ಕೊಡು. ಹೇಳಮ್ಮ. ಅವನ ಜೊತೆ ನಡೆದಿದ್ದು ನನ್ನ ದೃಷ್ಟಿಲಿ ಮದುವೆ ಅಲ್ಲ, ಜಾತಕ ಹೊಂದಾಣಿಕೆ ಆಗ್ತಿರೋ ಹುಡುಗಿ. ನನ್ನ ಸ್ವಂತ ಸಂಬಂಧಿ ಆದ್ರೂ ನಾನು ಸೊಸೆಯಾಗಿ ಒಪ್ಕೊಳ್ಳೋದಿಲ್ಲ. ನೀನವನೇನ್ ಬಿಟ್ಟು ನಿಹಾರಿಕನ ಮದುವೆ ಮಾಡ್ಕೋ. ಮಾಡ್ಕೋತೀಯಾ? ಅದಲ್ಲ ಅಮ್ಮ. ನನ್ನ ಉಸಿರು ನಿಲ್ಲೋದಕ್ ಮುಂಚೆನೆ ನಾನು ಮಾಡ್ಕೋತೀನಿ ಅನ್ನೋ ಮಾತನ್ನ ನಾನು ಕೇಳಲೇಬೇಕು. ಅಮ್ಮನ ಕೊನೆ ಉಸಿರಿದು, ಕೊನೆ ಆಸೆ ತೀರ್ಸೋದಿಲ್ವಾ? ತೀರಿಸ್ತೀನಮ್ಮ. ಅವನಿನ್ನ ಬಿಟ್ಟು ನಿಹಾರಿಕನ ಮದ್ವೆ ಮಾಡ್ಕೋತೀನಮ್ಮ.